ನಾನು ಮಾಡಿದ ಸಿನಿಮಾ ಸೂಪರ್ ಹಿಟ್ ಸಿನಿಮಾಗಳೇ ಮಾಡಿದ್ದೀನಿ. ಅದೇ ಥರ ಈ ಸಿನಿಮಾನೇ ಗೆಲ್ಲಬೇಕಂತ ನನ್ನ ಆಸೆ. ಆಮೇಲೆ ನಿಮಗೆಲ್ಲ ಗೊತ್ತಿರ್ಬೋದು, ನಾನು ಮಾಡಿದ ಸಿನಿಮಾ ಅಂದರೆ ಮುಂಗಾರು ಮಳೆ ಆಗಲಿ, ತೆಲುಗು ಚಿತ್ರ ಆಗಲಿ, ರಂಗೀತ ರಂಗ ಆಗಲಿ, ಸಂಜು ಗೀತ, ಮೈನಾ, ಸುಮಾರು ಸಿನಿಮಾಗಳು ಮಾಡಿದ್ವಿ. ಅದೇ ಥರದ ಗೆಲ್ಲಬೇಕು ಸಿನಿಮಾ. ಆಮೇಲೆ ಈ ಸಿನಿಮಾದಲ್ಲಿ ನನಗೆ ಪರಿಚಯ ಇದ್ದಿದ್ದು ಮ್ಯಾನೇಜರ್ ಮಂಜು ಅಂತ. ನಾನು ಅವರು ಭಾಳ ಕ್ಲೋಸ್. ಅವರೇನು ಮಾಡಿದ್ರು, ಇಲ್ಲ ಈ ಸಿನಿಮಾ ಮಾಡಬೇಕು, ಈ ಥರ ನೀವು ಹೆಲ್ಪ್ ಮಾಡಬೇಕು, ನಾನು ಕಾಲಾಗಲ್ಲ, ಕೂತ್ಕೊಂಡು ಮಾಡಿಕೊಡ್ತೀನಿ ಏನು ಬೇಕು. ಆಮೇಲೆ ರಿಸ್ಕ್ ಕೊಡಬೇಡಿ, ನಂಗೆ ಟೈಮ್ ಕೊಡಬೇಕು, ದುಡ್ಡು ಕೊಡಬೇಕು, ಹಂಗಿದ್ರೆ ಮಾಡ್ತೀನಿ. ಇಲ್ಲ ನಾನು ಫಸ್ಟೇ ಹೇಳ್ಬಿಟ್ಟೆ, ನನ್ನ ಟೈಮು ದುಡ್ಡು ಕೊಟ್ಟರೆ ಮಾಡ್ತೀನಿ, ಇಲ್ಲ ನಾನು ಮಾಡೋಣ ಅಂತ ಡೈರೆಕ್ಟ್ರಿಗೆ ಹೇಳಿದೆ. ಅಣ್ಣ ಮಾಡಿ ಮಾಡಿ ಮಾಡಿ. ಆಮೇಲೆ ನಾವು ಸೀದಾ ನಾನು ಕ್ಯಾಮ್ರಾಮನ್ ಸಾರು, ಡೈರೆಕ್ಟರ್ ಸಾರು ಗದಗ ಹೋದಾಗ ಆ ಮನೆ ಆಲ್ರೆಡಿ ಆ ಮನೆ ನಾನು ಮಾಡಿದ್ದೆ, ವರ್ಕ್ ಮಾಡಿದ್ದೆ, ಗಾನಯೋಗಿ ಪಂಚಾಸ್ತಿ ಗವಾಯಿ ಅಂತ. ಆವಾಗ ಆ ಮನೆ ಮುಂದೆ ಪಾಳು ಬಿದ್ದು ಏನಿಲ್ಲ, ಒಂದು 60-40 ಮುಂದೆ ಜಾಗ ಖಾಲಿ ಇತ್ತು. ಆಮೇಲೆ ಕ್ಯಾಮ್ರಾಮನ್ ಸರ್ ಇಲ್ಲಿ ಏನು ಮಾಡ್ತೀರ ಕನ್ಕೊಂಡು ಏನು ಮಾಡೋಣ ನಾನು ಒಂದು ಅರ್ಧ ಗಂಟೆ ನಿಂತ್ಕೊಂಡು ನೋಡಿದೆ ಅಷ್ಟೇ. ನೋಡಿಬಿಟ್ಟು ಫಸ್ಟ್ ಈ ಮನೆ ಕಾಂಪೌಂಡ್ ಆಗಬೇಕು ಅಂದೆ. ಆ ಓನರು ಆಯಿತು ಮಾಡಿಕೊಡ್ತೀನಿ ಅಂತ ಮಾಡಿದ್ರು. ಏನು ಮಾಡ್ಬೇಕಂದ್ರೆ ಸರ್ ನಡೀರಿ ಸರ್ ಹೋಗೋಣ ಅಂದೆ. ಮತ್ತು ಏನು ಹಂಗೆ ಹೋಗೋಣ ಅಂತೀರಿ, ಏನು ಮಾಡ್ತೀರಿ ಏನು? ನಾನು ಮಾಡ್ತೀನಿ ಬನ್ನಿ ಸರ್. ನಮ್ಮ ಕ್ಯಾಮ್ರಾಮನ್ ಸರ್ ಹೇಳಿದ್ರು ನನಗೆ ಈ ಥರ ಬೇಕು ಅನ್ನಿಸ್ತು. ಆಮೇಲೆ ನೋಡಿದೆ ಈ ಖಾಲಿ ಇದೆ, ಫುಲ್ ಎಂಟಿ ಇದೆ, ಮಣ್ಣು, ಬರೀ ಮಣ್ಣು. ಇದು ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿಸಿ ಟೈಲ್ಸ್ ಹಾಕಿಸಿ ಬಾವಿ ಮಾಡಿ ತುಳಸಿ ಕಟ್ಟೆ, ಕೊಳಾಯಿ, ಆಮೇಲೆ ಅಲ್ಲಿರೋ ಐಟಮ್ ಎಲ್ಲ ನಾನು ಹಾಕಿದೆ. 2 ತೆಂಗಿನ ಮರ ಕಟ್ ಮಾಡ್ಕೊಂಬಂದು ಟ್ರ್ಯಾಕ್ಟ್ರಲ್ಲಿ ಅದನ್ನು ಡ್ರಿಲ್ ಹಾಕಿ ಅಲ್ಲಿ ಊತಿ ಗೊಬ್ಬರ ಹಾಕಿ ಅದಕ್ಕೆ ಶಾಸ್ತ್ರ ಎಲ್ಲ ಮಾಡಿ ಹಾಲು ಕಾಸು ಎಲ್ಲ ಹಾಕಿ ಶಾಸ್ತ್ರ ಮಾಡಿ, ಯಾಕಂದರೆ ಕಟ್ ಮಾಡಿ ಹಂಗೆ ಇಡಬಾರ್ದು, ಎಲ್ಲ ಮಾಡಿದೆ. ತುಂಬ ಚೆನ್ನಾಗಿದೆ. ನನಗೇನು ಗೊತ್ತಾ, ನೀವೆಲ್ಲ ಇದ್ದೀರ, ನನಗೇನು ಭಯ ಇಲ್ಲ, ಎಲ್ಲ ಗೊತ್ತಿರೋರೆ, ನನಗೇನು ಯಾರು ಇಲ್ಲ ಹೊಸಬರೇ ಅಂತಿಲ್ಲ. ಪಿಕ್ಚರ್ ಗೆಲ್ಲಬೇಕು, ಪ್ರೊಡ್ಯೂಸರ್ ಸೇಫ್ಟಿ ಆಗಬೇಕು, ಡೈರೆಕ್ಟ್ ಒಳ್ಳೆ ಹೆಸರು ಹೋಗಬೇಕು, ಕ್ಯಾಮ್ರಾಮನ್ ಸರ್ ಒಳ್ಳೆ ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ. ಎಲ್ಲಿ ನೋಡಲು ಮಳೆ, ಎಲ್ಲಿ ನೋಡಲು ಬಿಸಿಲು ಜಾಸ್ತಿ ಅಲ್ವಾ, ನೀರು ಭಾಳ ಕಷ್ಟ ಅಲ್ಲಿ. ಆದರೂ ನಾವು ನೀರು ಹೊಂಚಿ ಎಲ್ಲ ಮಾಡಿದು. ಆಮೇಲೆ ಎಲ್ಲ ಸೆಟಪ್ ಮಾಡಿರೋದೆ, ಯಾರೇನು ರೆಡಿಯಾಗಿ ಇಟ್ಕೊಂಡಿರಲ್ಲ. ನಮ್ಗೇನು ಬೇಕು ಇವ್ರು ಏನು ಕೇಳ್ತಾರೋ ರೆಡಿ ಮಾಡಿಕೊಟ್ಟಿದ್ದೀನಿ. ಅವ್ರಿಗೂ ಖುಷಿಯಾಗಿದೆ. ನಾವು ಇಡೀ ಸಿನಿಮಾ ಒಂದು ದಿವಸ ನಾವು ಮುನ್ಸ್ಕೊಂಡಿಲ್ಲ, ಎಲ್ಲರ ಮುಂದೆ ಹೇಳ್ತೀನಿ, ನಾವು ಜಗಳ ಆಡಿಲ್ಲ, ಒಂದು ಫ್ಯಾಮ್ಲಿ ಥರ ಮಾಡಿದ್ದೀವಿ. ಆ ವಯಸ್ಸಲ್ಲಿ ಅವ್ರು ಚಿಕ್ಕವರೇ ಇರ್ಬೋದು, ನಾನು ದೊಡ್ಡವನು, ಅದೆಲ್ಲ ವರ್ಕಲ್ಲಿ ವರ್ಕೆ, ನಿನ್ನ ವರ್ಕ್ ನಿಂದು, ನನ್ನ ವರ್ಕು ನಂದು. ಅವ್ರು ಕ್ಯಾಮ್ರಾಮನ್ ಸರ್ ಏನು ಹೇಳ್ತಾರೋ ಅವ್ರಿಗೆ ಪಕ್ಕ ಮಾಡ್ಕೊ. ಈ ಪಿಕ್ಚರ್ ಹಾಕಿರೋ ಸ್ಮೋಕು ನಾನು ಯಾವ ಸಿನಿಮಾದಲ್ಲೂ ಹಾಕಿಲ್ಲ. ನನ್ನ ಸರ್ವಿಸಲ್ಲಿ ಈ ಸಿನಿಮಾ ಯೂಸ್ ಮಾಡೋ ಸಾಂಬ್ರಾಣಿ ಇಜ್ಜು ಆಗಲಿ ಸಖತ್ತಾಗಿ ಯೂಸ್ ಮಾಡೋದು ನನಗೆ ಬೇಕೇ ಬೇಕು. ಹುಡುಗರಿಗೆ ಅವೆಲ್ಲ ಇದ್ದಾರೆ, ನಂಗೆ ಬೇಕು, ದುಡ್ಡು ಬೇಕು, ಸಾಂಬ್ರಾಣಿ ಬೇಕು. 50 kg 70 kg ಸುರಿದಿದೆ. ಹಾಗೆ ಎಫೆಕ್ಟ್ ಕಾಣುತ್ತೆ ನೋಡಿ. ಇವು ದುಡ್ಡು ಕೊಡುವಾಗ ಅಯ್ಯೋ ಅನಿಸ್ಬೋದು, ಸಿನಿಮಾ ನೋಡಿದಾಗ ಇನ್ನೂ ಸ್ವಲ್ಪ ಕೊಡ್ಬೋದು, ಚೆನ್ನಾಗಿ ಮಾಡಿರೋದು, ಅದಕ್ಕೆ ಹೇಳೋದು. ಸಿನಿಮಾದಲ್ಲಿ ಕಾಣುತ್ತೆ, ಇಲ್ಲೇನು ಕಾಣಲ್ಲ. ತಿನ್ಬಿಡ್ಬೋದು, ಊಟ ಮಾಡ್ಬೋದು, ಆಗೋಗ್ಬೋದು. ಸಿನಿಮಾಲ್ಲಿ ಕಾಣುತ್ತೆ. ಆವಾಗ ಪ್ರೊಡ್ಯೂಸರ್ ಇಲ್ಲ ಚೆನ್ನಾಗಿ ಮಾಡೋನೆ, ಇನ್ನೂ ಕೊಡ್ಬೋದಾಯಿತು ಅಂತ ಅವ್ರಿಗೆ ಬರಬೇಕು. ಅದು ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮ ಆಶೀರ್ವಾದ, ಜನರ ಆಶೀರ್ವಾದ ಇದ್ದೇ ಇರ್ತದೆ ಅಂತ ನನಗೆ ನಂಬಿಕೆ ಇದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.